ಟ್ರೈನಿಂಗ್. ಇಲ್ಲಿಂದ ಹೊರಗಡೆ ಹೋದಾಗ ಯಾವುದಾದ್ರೂ ಒಂದು ಉದ್ಯೋಗ ಅವರು ಮಾಡಲೇಬೇಕು. ಸಾಕು ಕಳ್ಳತನ ಮಾಡಿ. ಒಬ್ಬರನ್ನು ಕೇಳ್ತಾ ಇದ್ದೆ, ಅಡುಗೆಯವರು ಕಳ್ಳತನ ಮಾಡಿ ಬಂದಿದ್ದಾರೆ, ಯಾವುದೋ ಒಂದು ಕೇಸಲ್ಲಿ ಸಿಕ್ಕಾಕೊಂಡು. ಮಾಡಬೇಡಿ ಆ ಕೆಲಸ. ಇನ್ನೊಬ್ಬರಿಗೆ ಕಳ್ಳತನ, ಮೋಸ, ಸುಳ್ಳತನ ಎಷ್ಟು ದಿನ ಅಂತ ಮಾಡಲಿಕ್ಕೆ ಆಗ್ತದೆ? ಇಂಥ ಜೀವನ ಯಾಕೆ ಬೇಕು? ದೇವರು ಎಲ್ಲರಿಗೂ ಒಂದೇ ಭೂಮಿ ಕೊಟ್ಟಿರೋದು, ಒಂದೇ ಗಾಳಿ, ಒಂದೇ ಆಕಾಶ, ಒಂದೇ ಭೂಮಿ. ಬದುಕಲಿಕ್ಕೆ 101 ದಾರಿ ಇದೆ. ಸರಿಯಾಗಿ ಕೆಟ್ಟದೇ ಮಾಡಬೇಕು ಅಂತ ಏನಿಲ್ಲ. ಎಷ್ಟೇ ಶ್ರೀಮಂತರಿದ್ರೂ ಊಟ ಮಾಡೋದು ಒಂದು ಹಿಡಿ ಅನ್ನ ಅಷ್ಟೇ. ಶ್ರೀಮಂತರಿದ್ದಾರೆ ಅಂತೇಳಿ ಅವರೇನು ಬಂಗಾರದ ಹಕ್ಕಿ ಇದು ಊಟ ಮಾಡಲ್ಲ, ಬರೋದಿಲ್ಲ. ಮನುಷ್ಯರೇ. ಅವನು ಮಲಗೋದು ಅಷ್ಟೇನೆ, ಒಂದು ಸಣ್ಣ ಹಾಸಿಗೆ ಅಷ್ಟೇ ಬೇಕು ಅವನಿಗೆ. 6x3 ಅಷ್ಟೇ ಮಲಗೋ ಜಾಗ ಅವನು. ಎಷ್ಟೇ ದೊಡ್ಡ ಅರಮನೆಯಲ್ಲಿದ್ರೂ ಸಹ ಕೊನೆಗೆ ಹೋಗೋದು ಸಹ ಅಷ್ಟೇ. ದೇವರ ಕಣ್ಣಲ್ಲಿ ಎಲ್ಲರೂ ಸಮಾನರು. ಶ್ರೀಮಂತ ಇದ್ರೂ ಒಂದೇ, ಬಡವ ಇದ್ರೂ ಒಂದೇ, ಜೈಲಲ್ಲಿದ್ರೂ ಒಂದೇ, ಗುಡಿಸಲಲ್ಲಿದ್ರೂ ಒಂದೇ. ಹಾಗಾಗಿ ನಿಮಗೆ ಬರುವಂಥ ಕೆಲಸಗಳನ್ನ ಮಾಡಬಾರ್ದು. ಈಗ ಮಾಡಿ ಬಂದ್ಬಿಟ್ಟಿದ್ದೀರಾ, ಅದನ್ನು ಸರಿಪಡಿಸ್ಕೊಂಡು ಮುಂದೆ ಆ ಥರ ಆಗಬಾರ್ದು. ನಾವು ಹೇಳಿದ್ದೇವೆ ಟ್ರೈನಿಂಗ್ ಕಂಪಲ್ಸರಿ. ಒಂದು ನೀವು ಇಲ್ಲಿ ಬಂದಿದ್ದೀರಾ ಅಂದರೆ ಸಮಯ ವೇಸ್ಟ್ ಮಾಡಬೇಡಿ. ಎಲ್ಲೋ ಹರಟೆ ಹೊಡ್ಕೊಂಡು, ಏನೋ ಮಾತಾಡಿಕೊಂಡು, ಏನೋ ಸಮಯವನ್ನು ವೇಸ್ಟ್ ಮಾಡಿಕೊಂಡು, ಬದಲಿಗೆ ಏನಾದರೂ ಒಂದು ಕಲಿತು ಹೋಗಬೇಕು. ಕಲಿಯೋದಂದ್ರೆ ಒಳ್ಳೆದನ್ನು ಕಲಿಬೇಕು. ನಿಮ್ಮ ಜೀವನಕ್ಕೆ ಅದು ಸಹಾಯ ಆಗಬೇಕು. ಕುರಿ ಸಾಗಾಣಿಕೆ, ಕೋಳಿ ಸಾಗಾಣಿಕೆ, ಒಂದು ಸ್ಕಿಲ್ ಡೆವಲಪ್ಮೆಂಟ್. ಯಾವ ರೀತಿ ನಿಮ್ಮ ಹೊರಗಡೆ ಹೋದಾಗ ಒಂದು ವ್ಯವಹಾರವನ್ನು, ಒಂದು ಸಣ್ಣ ಪುಟ್ಟ ಕೆಲಸವನ್ನು ನೀವು ಮಾಡಬಹುದು. ಅದಕ್ಕೆ ಸರಿಯಾಗಿ ಯಾವುದಾದ್ರೂ ಒಂದು ಕೆಲಸವನ್ನು ಕಲಿತ್ಕೊಳ್ಳಿ. ಸೊ ಎಷ್ಟೋ ಬಾರಿ ಅನಿಸುತ್ತೆ, ಯಾರೋ ನಿಮ್ಮನ್ನು ತೀಡಿ ಒಳ್ಳೆ ದಾರಿಗೆ ಕಳಿಸಿದ್ರೆ ನೀವಿವತ್ತು ಇಲ್ಲಿ ಇರ್ತಿರ್ಲಿಲ್ಲ. ಆದಾಗ್ಯೂ ನಮ್ಮ ಎಲ್ಲರ ಒಂದು ಪ್ರಯತ್ನ, ಅದರಲ್ಲೂ ನಮ್ಮ ಕಾರಾಗೃಹ ಅಧಿಕಾರಿಗಳ ಪ್ರಯತ್ನ, ನಮ್ಮ ಪ್ರಸನ್ನ ಅವರ ಅಧ್ಯಕ್ಷತೆಯಲ್ಲಿ ನಿಜವಾಗ್ಲೂ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ. ನಾನು ಹೋದ ಬಾರಿ ಏನೇನು ಕೆಲಸ ಹೇಳಿದ್ದೆ ಅದನ್ನು ಚಾಚೂ ತಪ್ಪದೆ ಅವರು ಫಾಲೋ ಮಾಡಿದ್ದಾರೆ. ಒಂದು ಆಕಾಶವಾಣಿ ಹಾಕಿ ರೇಡಿಯೋ ದಿನ ಕೇಳ್ತಾ ಇರಲಿ, ಅದರಲ್ಲಿ ಅನೇಕ ಕಾರ್ಯಕ್ರಮಗಳು ಬರ್ತಾ ಇರ್ತದೆ. ಅದನ್ನು ಅವ್ರು ಕೇಳಿಬಿಟ್ಟು ಅವ್ರಿಗೆ ಒಂದು ದಾರಿಯನ್ನು, ಒಂದು ಸಮಾಧಾನಕರವಾಗಿ, ಅವತ್ತೇ ಮಾನಸಿಕವಾಗಿ ಅವ್ರಿಗೇನಾದರೂ ಒಂದು ಶಾಂತತೆ ಸಿಗಬೇಕು ಅಂದರೆ ಆಕಾಶವಾಣಿನೂ ಕಾರಣ. ಪಾಠವನ್ನು ಕಲಿಸುತ್ತೆ, ಅನೇಕ ವಿಷಯಗಳ ಬಗ್ಗೆ ತಿಳಿ ಹೇಳುತ್ತೆ. ಹಾಗಾಗಿ ಅವರಿಗೆ ಆಕಾಶವಾಣಿಯನ್ನು ಹಾಕಿ ಅಂತ ಹೇಳಿದ್ವಿ. ಕೆಲಸ ಮಾಡ್ತಾನೆ ಕೇಳ್ತಾನೆ ಕೆಲಸ ಮಾಡ್ಕೊಂಡು ಹೋಗಬಹುದು.